ರೈತ ಬಂದವ್ರೆ, ನಾವಿವತ್ತು ಬೆಂಗಳೂರಿನಿಂದ 40 ಕಿಲೋಮೀಟರ್ ದೂರ ಇರೋ ನಂದಗುಡಿ ಅಂತ ಊರಿಗೆ ಬಂದಿದ್ದೀವಿ. ಇದು ಚಿಂತಾಮಣಿಯಿಂದ ಒಂದು 30 ಕಿಲೋಮೀಟರ್ ದೂರ ಇರೋದು. ಇಲ್ಲಿ ಒಬ್ಬರು ಸಂದೀಪ್ ಅಂತ ಡೈರಿ ಫಾರ್ಮರ್ ಎಷ್ಟು ಚೆನ್ನಾಗಿ ಶೆಡ್ನ ನಿರ್ಮಾಣ ಮಾಡಿಸಿದ್ದಾರೆ. ಕಡಿಮೆ ಬಜೆಟಲ್ಲಿ ಎಷ್ಟು ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿದ್ದಾರೆ ನಿಮಗೆ ತೋರಿಸ್ತೀನಿ. ಸೊ ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ, ಯಾರಾದರೂ ಶೆಡ್ನ ಮಾಡ್ಕೊಳ್ಳೋರು ಇದ್ದರೆ. ಎಲ್ಲ ಕಂಪ್ಲೀಟ್ ಕಲ್ಲಲ್ಲೇ ಮಾಡಿಸಿದ್ದಾರೆ. ಇಲ್ಲಿ ಚಿಂತಾಮಣಿ ಅಕ್ಕಪಕ್ಕ ಎಲ್ಲ 110 ರೂಪಾಯಿ ಸ್ಕ್ವೇರ್ ಫೀಟ್ಗೆ ಅವರೇ ಬಂದ್ಬಿಟ್ಟು ಎಲ್ಲ ಕೂಡಿಸಿ ನಿಮಗೆಲ್ಲ ಯಾವ ಥರ ಬೇಕು, ನೀವು ಯಾವ ಥರ ಹೇಳ್ತೀರಾ ಅದೇ ಥರ ಬಂದ್ಬಿಟ್ಟು ಕೂಡಿಸಿ ಮಾಡಿಕೊಟ್ಟು ಹೋಗ್ತಾರಂತೆ. ಸೊ ಅವ್ರ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ನನ್ನ ಹತ್ರ ಇಲ್ಲ. ಎಲ್ಲ ಕಲ್ಲಲ್ಲೇ ಕಂಪ್ಲೀಟ್ ನೀವು ನೋಡ್ತಾ ಇರ್ಬೋದು. ಈ ದಾವಣಿ ಅಥವಾ ಗೋದ್ಲಿ ಅಂತ ಏನು ಹೇಳ್ತೀವಿ, ಇದು ಕೂಡ ಅವರು ಕಲ್ಲಲ್ಲೇ ಮಾಡಿಸಿದ್ದಾರೆ. ಯಾವುದೇ ರೀತಿ ಸಿಮೆಂಟು ಕಾಂಕ್ರೀಟು ಅಂತ ಜಾಸ್ತಿ ಖರ್ಚನ್ನು ಮಾಡಿಲ್ಲ. ಆಮೇಲೆ ಮೇಲೆ ಬಂದ್ಬಿಟ್ಟು ಗಾಳಿ ಆಡೋಕ್ಕೋಸ್ಕರ ಈ ಜಾಳಿಗೆಯನ್ನು ವೆಲ್ಡಿಂಗ್ ಮಾಡಿಸಿದ್ದಾರೆ, ತಂತಿ ಜಾಳಿಗೆಯನ್ನು. ಆಮೇಲೆ ಚೆನ್ನಾಗಿ ಡಿಸ್ಟೆನ್ಸು ಮೇಂಟೈನ್ ಮಾಡಿದ್ದಾರೆ. ಗಾಳಿ ಆ ಕಡೆಯಿಂದ ಈ ಕಡೆ ಹೋಗೋ ಕಾರಣ ಯಾವುದೇ ರೀತಿ ಹಸುಗಳಿಗೆ ಸೆಕೆ ಅಥವಾ ಹೀಟ್ ಆಗೋ ಚಾನ್ಸಸ್ ಕಮ್ಮಿ. ಆಮೇಲೆ ಜಾಸ್ತಿ ಅಂತರನೂ ಇಟ್ಟಿಲ್ಲ, ಎಲ್ಲದಕ್ಕೂ ಫ್ಯಾನ್ ಲೈಟ್ ಹಾಕಿದ್ದಾರೆ. ಆಮೇಲೆ ಚೆನ್ನಾಗಿ ಅವರೇ ಮೇಂಟೆನೆನ್ಸ್ ಅವ್ರು ಇಲ್ಲದೇ ಇರೋ ಕಾರಣಕ್ಕೋಸ್ಕರ CCTV ಕೂಡ ಅಳವಡಿಸಿದ್ದಾರೆ. ನನ್ನ ಅಂದಾಜು ಯಾವುದೇ ರೀತಿ ಇದು ಜಾಸ್ತಿ ಖರ್ಚಾಗಿಲ್ಲ ಅನ್ಕೋತೀನಿ. ಇದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಡಿ ಮಾಡಿಸಿರೋ ಶೆಡ್ ಅನಿಸುತ್ತೆ. ಹಾಗಾಗಿ ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಂದಾಜು ವೆಚ್ಚ ಇವ್ರು ಮೆನ್ಷನ್ ಮಾಡಿರೋದು ಬಂದ್ಬಿಟ್ಟು 57,000ವರೆಗೂ. ಸೊ ಇಲ್ಲಿ ಜಸ್ಟ್ ಅವರು ಹಾಗೆ ಕೂತ್ಕೊಳ್ಳೋಕ್ಕೆ ಅದಕ್ಕೆ ಅಂತ ಒಂಚೂರು ಜಾಗ ಬಿಟ್ಕೊಂಡಿದ್ದಾರೆ. ಇಲ್ಲೇ ಮುಂದ್ಗಡೆನೇ ಚಾಪ್ ಕಟರ್ ಮಷಿನ್ ಇಟ್ಕೊಂಡು ಇಲ್ಲೇ ಕಟ್ ಮಾಡಿಕೊಂಡು ಇಲ್ಲೇ ಹಸುಗಳ ಹತ್ರಕ್ಕೆ ಹಾಕೋಕೆ ಅನುಕೂಲ ಮಾಡ್ಕೊಂಡಿದ್ದಾರೆ. ಯಾವುದೇ ರೀತಿಯಾಗಿ ಸ್ಥಳವನ್ನು ವೇಸ್ಟ್ ಮಾಡಿಲ್ಲ, ಚೆನ್ನಾಗಿ ಇರೋ ಅಷ್ಟು ಜಾಗದಲ್ಲಿನೇ ಅಚ್ಚುಕಟ್ಟಾಗಿ ಮಾಡಿಕೊಂಡು ಕರೆಕ್ಟಾಗೆ ಮಾಡಿದ್ದಾರೆ. ಹಾಗೆ ಇಲ್ಲಿ ಒಳಗಡೆ ಬಂದರೆ ಒಂದೆರಡು ದೊಡ್ಡ ಹಸುಗಳಿತ್ತು, ಹಾಗೆ ದೊಡ್ಡ ಹಸುಗಳನ್ನ ಕಟ್ಟಪ್ ಮಾಡ್ಕೊಂಡಿದ್ದಾರೆ. ಇಲ್ಲೇನಿಲ್ಲ ಅಂದರೆ ನೀವು ನೋಡ್ಬೋದು, ಕಲ್ಲುಗಳು ಒಂದೇ ಇರೋದು, ಯಾವುದೇ ರೀತಿ ಮಧ್ಯದಲ್ಲಿ ಜೋಡಿಸಿಲ್ಲ, ಏನಿಲ್ಲ. ಒಂದೇ ಏನಿಲ್ಲ ಅಂದರೂ ಕಲ್ಲು 10 ಫೂಟು 12 ಫೂಟ್ವರೆಗೂ ಉದ್ದ ಇರುವಂಥ ಕಲ್ಲುಗಳು ಸಿಗುತ್ತೆ ಅಂತ ಇಲ್ಲಿ. ಸೊ ಯಾರು ಜಾಸ್ತಿ ಈ ಥರ ಗೋಡೆ ಕಟ್ಕೊಂಡು ಆ ಥರ ಎಲ್ಲ ಸಿಮೆಂಟು ಪ್ಲಾಸ್ಟಿಕ್ ಅಂತ ವೇಸ್ಟ್ ಮಾಡ್ದೇ ಈ ಥರ ಮಾಡೋರಿಗೆ ತುಂಬ ಅನುಕೂಲ ಆಗುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ಎಲ್ಲ ಕಲ್ಲು ಹಾಗೂ ತಂತಿ ಜಾಳಿಗೆ, ಆಮೇಲೆ ಮೇಲೆ ಶೀಟ್. ಯಾವುದೇ ರೀತಿ ಜಾಸ್ತಿ ವೆಚ್ಚ ಮಾಡಿಲ್ಲ ಇವರು. ಆಮೇಲೆ ಇಲ್ಲಿ ಒಳಗಡೆನೆ ಹಿಂದಕ್ಕೇ ಜಾಗ ಬಿಟ್ಕೊಂಡು ಇಲ್ಲೊಂದು ಟ್ಯಾಂಕ್ ಮಾಡ್ಕೊಂಡಿದ್ದಾರೆ ಹಸುಗಳನ್ನ ತೊಳೆಯೋದಕ್ಕೆ. ಆಮೇಲೆ ಪ್ರೆಷರ್ ಕ್ರಿಯೇಟ್ ಮಾಡಿಬಿಟ್ಟು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಅದನ್ನು ಇಲ್ಲೇ ಮೋಟ್ರನ್ನು ಇಲ್ಲೇ ಕೂರಿಸ್ಕೊಂಡಿದ್ದಾರೆ. ಸೊ ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಯಾವುದೇ ರೀತಿಯ ಒಂದು ಹಸುನು ಗಲೀಜಿಲ್ಲ, ಎಲ್ಲನೂ ಸ್ವಚ್ಛ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲ ಸಗಣಿ ಕೂಡ ತೊಳೆದು ಚೆನ್ನಾಗೇ ಮೇಂಟೈನ್ ಮಾಡಿದ್ದಾರೆ. ಇದ್ರದ್ದೆಲ್ಲ ಮಾಹಿತಿ ಅವ್ರ ಹತ್ರ ಕೇಳ್ಕೊತೀನಿ. ಕರುಗಳನ್ನ ತೊಳಿತಾರೆ, ನೀವು ನೋಡ್ಬೋದು. ಇಲ್ಲಿ ಪ್ರೆಷರ್ ಮೋಟ್ರ್ ಇದೆಯಲ್ಲ, ಪ್ರೆಷರ್ ಮೋಟ್ರ್ ಹಾಕ್ಬಿಟ್ಟು ಒಬ್ಬರು ಈ ಥರ ಕ್ಲೀನ್ ಮಾಡ್ತಾರೆ. ಒಬ್ರು ಕ್ಲೀನ್ ಮಾಡ್ತಾ ಇರ್ತಾರೆ, ನೀರು ಬಿಡ್ತಿರ್ತಾರೆ, ಒಬ್ಬರು ಹಂಗೆ ಮೈ ಉಜ್ಜಿ ತೊಳಿತಾ ಇದ್ದಾರೆ. ಸೊ ಇವರಿಬ್ಬರು ಬಂದ್ಬಿಟ್ಟು ಬಿಹಾರದವರು. ಸೊ ಈ ಮನುಷ್ಯ ಇಲ್ಲಿ ಬಂದು 15 ವರ್ಷ ಆಯ್ತಂತೆ. ಕನ್ನಡನೂ ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಕನ್ನಡ, ತೆಲುಗು, ಹಿಂದಿ, ತಮಿಳ್ ಎಲ್ಲ ಮಾತಾಡ್ತಾರೆ ಈ ಮನುಷ್ಯ. ಗುರು, ನಿಮ್ಮ ಹೆಸರು ಹೇಳಿ. ಹಾಂ, ಇವರು ಬಿಹಾರದವರು. ಇಲ್ಲಿ ಬಂದು ಒಂದು 15 ವರ್ಷ ಆಯಿತು. ಇದೇ ಶೆಡ್ಡಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಈ ಥರ ಎಲ್ಲ ಕ್ಲೀನಿಂಗು ಚೆನ್ನಾಗೇ ಮೇಂಟೈನ್ ಮಾಡಿದ್ದಾರೆ ಶೆಡ್ನ. ಒಂದ್ಸಾರಿ ಬೇಕಿದ್ರೆ ವಿಸಿಟ್ ಮಾಡಿ. ಕರುಗಳನ್ನ ತೊಗೊಳಕ್ಕಂತಾದರೂ ಬನ್ನಿ, ಇಲ್ಲ ಶೆಡ್ನ ನೋಡ್ಕೊಂಡು ಹೋಗೋಕ್ಕಂತಾದರೂ ಬನ್ನಿ. ಒಟ್ಟಿನಲ್ಲಿ ನನಗಂತೂ ತುಂಬ ಇಷ್ಟ ಆಯಿತು. ಬನ್ನಿ, ಬಂದು ನೋಡ್ಕೊಂಡು ಹೋಗಿ ಒಂದ್ಸಾರಿ ಎಲ್ಲರೂ. ಈ ಥರ ಎಲ್ಲನೇ ವ್ಯಾಪಾರ ಮಾಡ್ಕೊಂಡು ಮಾತಾಡ್ತಾ ಕೂತಿದ್ದಾರೆ. ಚೆನ್ನಾಗಿದೆ ಒಟ್ಟಿನಲ್ಲಿ. ಮ್ಯಾಟ್ ಬಂದ್ಬಿಟ್ಟು ದೊಡ್ಡ ಹಸುಗಳಿಗೆ ಮಾತ್ರನೇ ಹಾಕಿದ್ದಾರೆ. ಈ ಚಿಕ್ಕ ಪುಟ್ಟ ಕರುಗಳಿಗೇನು ಮ್ಯಾಟ್ ಏನು ಹಾಕಿಲ್ಲ. ಯಾಕಂದರೆ ಆಲ್ಮೋಸ್ಟ್ ಅವ್ರು ತಂದ ತಕ್ಷಣ ವಿತಿನ್ ಎ ವೀಕಲ್ಲಿ ಎಲ್ಲನೂ ಸೇಲ್ ಮಾಡ್ತಾರೆ ಅಂತ ಹೇಳಿದರು. ಪ್ರತಿ ಸೋಮವಾರ ಕರುಗಳನ್ನ ಖರೀದಿ ಮಾಡೋಕ್ಕೆ ಜನ ಇಲ್ಲಿಗೆ ಶೆಡ್ಗೆ ಬರ್ತಾರೆ ಅಂತ ಹೇಳಿದರು. ಇಲ್ಲೆಲ್ಲ ಸ್ಟೋರೇಜ್ ಮಾಡ್ಕೊಂಡಿದ್ದಾರೆ, ಬೋಸ, ಹಿಂಡಿ ಆ ಥರ ಎಲ್ಲ. ಆಮೇಲೆ ಈ ಥರ ಆಚೆ ಬಂದರೆ ಇವರಿಗೆ
ಆಚೆಗಳನ್ನ ಕರುಗಳನ್ನ ಕಟ್ಕೊಳ್ಳೋಕ್ಕೂ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಇಲ್ಲೇನು ಕಾಣ್ತಾ ಇದೆ, ಇದು ದೊಡ್ಡ ಒಂದೆರಡು ಮರಗಳಿದ್ದಾವೆ. ಆ ಮರಗಳ ಕೆಳಗಡೆನೆ ಇವಾಗ ಫೆನ್ಸಿಂಗ್ ಹಾಕ್ಕೊಂಡು ವೆಲ್ಡಿಂಗ್ ಮಾಡಿಸ್ಕೊಂಡ್ಬಿಟ್ಟು ಇಲ್ಲೇ ಆಚೆ ಕರುಗಳನ್ನ ಎಲ್ಲ ತಂದು ಕಟ್ಟಾಕ್ತಾರಂತೆ. ಇಲ್ಲಿ ನಿಮ್ಗೆ ತೋರಿಸ್ತೀನಿ ಯಾವ ಥರ ತಂದು ಕಟ್ಟಾಕ್ತಾರೆ ಅಂತ. ಇವಾಗೆಲ್ಲ ಸ್ನಾನ ಮಾಡಿಸ್ಬಿಟ್ಟಿದ್ದಾರೆ. ಕ್ಲೀನ್ ಮಾಡಿದ ತಕ್ಷಣ ಇಲ್ಲಿ ತಂದು ಕರುಗಳನ್ನ ಕಟ್ಟಾಕ್ತಾರೆ. ಈ ಕರು ಆಗಲೇ ಸೇಲ್ ಆಗಿದೆ, ಸೊ ಹಾಗಾಗಿ ಇಲ್ಲೇ ಇದೆ. ಈ ದೊಡ್ಡ ಮರಗಳ ಕೆಳಗೆ ಯಾವುದೇ ರೀತಿಯ ಬಿಸಿಲೂ ಆಗೋದಿಲ್ಲ ಆ ಕರುಗಳಿಗೆ, ದೊಡ್ಡ ಹಸುಗಳಿಗೆ. ಸೊ ಇಲ್ಲಿ ತಂದು ಕಟ್ಟಾಕ್ತಾರೆ. ಆಮೇಲೆ ಈ ಮಧ್ಯೆ ಏನು ಈ ಥರ ರೌಂಡ್ ಮಾಡಿದಾರಲ್ಲ, ಇದು ಅವರು ಕೈಗೂ ಫೈಟರ್ ಕೋಳಿ, ಅಸೀಲ್ ಕೋಳಿ ಅಂತ ಏನು ಹೇಳ್ತಾ ಇದ್ದಾರೆ, ಆ ಥರ ಹುಂಜೆ ಸಾಕಿದ್ದಾರೆ. ಅವನ್ನೆಲ್ಲ ತಂದುಬಿಟ್ಟು ಇಲ್ಲಿ ಮಧ್ಯದಲ್ಲಿ ಕಟ್ಟಾಕ್ತಾರೆ. ಆಮೇಲೆ ಅವ್ರ ಹಸುಗಳಿಗೆ ಮೇವಿಂದ ಯಾವ ರೀತಿ ಅಂದರೆ ಇಲ್ಲೇ ಶೆಡ್ ಹತ್ರನೇ ಪಕ್ಕನೇ ಇಲ್ಲಿ ನೇಪಿಯರ್ ಮೇವನ್ನು ಹಾಕ್ಕೊಂಡಿದ್ದಾರೆ. ನಾವೇನು ಹುಲ್ಲುಮೇವು, ಹುಲ್ಲುಗಡ್ಡಿ ಅಂತ ಹೇಳ್ತೀವಲ್ಲ, ಅದನ್ನ ಇಲ್ಲೇ ಹಾಕ್ಕೊಂಡಿದ್ದಾರೆ, ಹತ್ತಿರಕ್ಕೆ ಇದೆ. ಸೊ ಆಮೇಲೆ ಇದು ಒಂದು ಕೃಷಿ ಹೊಂಡ ಥರ ನೀರು ಸ್ಟೋರೇಜ್ಗೆ, ಆಮೇಲೆ ಇದಕ್ಕೆ ಬೆಳೆಗಳಿಗೆ ಬಿಡೋಕ್ಕೋಸ್ಕರ ಮಾಡ್ಕೊಂಡಿದ್ದಾರೆ. ಅಲ್ಲೊಂದು ಹಸು ತಂದು ಕಟ್ಟಾಕಿದ್ದಾರೆ. ಇಲ್ಲಿನೂ ಅವರು ಮೇವು ಬೆಳ್ಕೊಂಡಿದ್ದಾರೆ. ಇದು ಬಂದ್ಬಿಟ್ಟು ಅವರು ಭತ್ತದ ಹುಲ್ಲು ಹಾಗೂ ರಾಗಿ ಹುಲ್ಲು ಏನಿದೆ ಇದರಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದಾರೆ. ನೋಡ್ಬೋದು ನೀವು ಆ ಕಲ್ಲುಗಳ ಎಷ್ಟು ಹೈಟ್ ಇದಾವೆ ಅಂತ ಇಲ್ಲೂ ಕಾಣುತ್ತೆ. ಏನು ಅಂದಾಜು ಏನಿಲ್ಲ ಅಂದರೂ ಒಂದು 12 ಫೂಟ್ವರೆಗೂ ಹೈಟ್ ಇದೆ ಅನಿಸುತ್ತೆ. ಆಮೇಲೆ ನೆಲದಲ್ಲೂ ಒಂದು ಫೂಟ ಒಳಗಡೆ ಹೋಗಿದ್ರೂ ಏನಿಲ್ಲಂದ್ರೂ 12 ಫೂಟ್ವರೆಗೂ ಹೈಟ್ ಇದ್ದಾವೆ ಕಲ್ಲುಗಳು. ಚೆನ್ನಾಗಿರೋ ಒಂದು ಐಡಿಯಾ ಅನ್ಕೋತೀನಿ. ಇಲ್ಲಿ ನೋಡ್ಬೋದು ಇದು ಸಗಣಿ ತೊಟ್ಟಿ ಎಲ್ಲ, ಅಲ್ಲಿ ಒಳಗಡೆದೆಲ್ಲ ಕ್ಲೀನ್ ಮಾಡ್ಕೊಂಡು ತಂದು ಇಲ್ಲಿ ಹಾಕ್ತಾರೆ. ಸೊ ಇವನು ಕೂಡ ಕಲ್ಲಿಂದನೇ ಒಂದು ದೊಡ್ಡದು ತೆಗ್ಗು ಮಾಡಿಬಿಟ್ಟು ಕಲ್ಲನ್ನೇ ಜೋಡಿಸಿಟ್ಟಿದ್ದಾರೆ. ಒಟ್ಟಿನಲ್ಲಿ ಇವರೆಲ್ಲ ಜಾಸ್ತಿ ಏನು ಇನ್ವೆಸ್ಟ್ ಅಂತ ಮಾಡಿಲ್ಲ, ಟ್ಯಾಂಕ್ ಕಟ್ಸೋದು ಏನು ಆ ಥರ, ಓನ್ಲಿ ಕಲ್ಲಲ್ಲೆಲ್ಲ ಕಟ್ಕೊಂಡಿದ್ದಾರೆ. ಒಂದು ಒಳ್ಳೆ ಇನ್ಫಾರ್ಮೇಷನ್ ಅನ್ಕೋತೀನಿ. ಇದೊಂದು ವಾಟರ್ ಟ್ಯಾಂಕ್ ಸ್ಟೋರೇಜ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಆಚೆನೂ ಇದೆ ಅವ್ರ ಶೆಡ್ಡು. ಆಚೆ ಬಂದ್ಬಿಟ್ಟು ನೀವು ನೋಡ್ಬೋದು ಇದೇ ಥರ ಕಾಣ್ತದೆ. ಅಲ್ಲಿ ಬರ್ತಾ ಇರೋರೆ ಸಂದೀಪ್ ಅಂತ, ಈ ಶೆಡ್ ಓನರ್ ಅವರೇ. ಇದೇ ಆಚೆಯಿಂದ ಕಾಣ್ತಾ ಇರೋ ಶೆಡ್ಡು. ಇಲ್ಲಿ ನೋಡ್ತಾ ಇರ್ಬೋದು CCTV ಕ್ಯಾಮ್ರಾ ಯಾವ ಥರ ಕವರೇಜ್ ಮಾಡಿದ್ದಾರೆ. ಅವ್ರು ಇಲ್ಲಿ ಮುಂದ್ಗಡೆ ಇರಲ್ಲ, ಯಾಕಂದರೆ ವ್ಯಾಪಾರಕ್ಕೋಸ್ಕರ ಆಚೆ ಹೋಗಿರ್ತಾರಲ್ಲ. ಸೊ ಹಾಗಾಗಿ CCTV ಮೇಂಟೆನೆನ್ಸ್ ಮೇಲೆ ಮಾಡ್ಕೊಂಡಿದ್ದಾರೆ. ಇವಾಗ ಅವ್ರ ಮನೆಯೂ ಇಲ್ಲೇ ಕಟ್ಕೊಂಡು ಇಲ್ಲೇ ಇರೋ ವ್ಯವಸ್ಥೆ ಮಾಡ್ಕೊತಾ ಇದ್ದಾರೆ. ಸೊ ಯಾರಾದರೂ ರೈತರು ಈ ಥರ ಶೆಡ್ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆದರೆ ನೋಡ್ಕೋಬೋದು. ಒಂಥರ ಜಾಸ್ತಿ ಬಂಡವಾಳ ಇಲ್ಲದೇ ಮಾಡ್ಕೊಂಡಿದ್ದಾರೆ. ಆದರೆ ಅಚ್ಚುಕಟ್ಟಾಗಿದೆ, ಯಾವುದೇ ರೀತಿ ಏನೂ ತೊಂದರೆ ಇಲ್ಲ. ಇಷ್ಟೇ, ಇದೊಂದು ಒಳ್ಳೆ ಮಾಹಿತಿ ಆಗ್ಬೋದು ಅಂತ ಹೇಳ್ತೀನಿ. ಥ್ಯಾಂಕ್ ಯು.